ರಾತ್ರಿ ಧರಣಿ ಅಲ್ಲ, 9:30 ಗಂಟೆಯಿಂದ ಡ್ಯೂಟಿ ಅವರ್ಸ್ 5:30 6 ಎಷ್ಟೊತ್ತವರೆಗೆ ಇರ್ತಾರೆ ಅಲ್ಲಿವರೆಗೆ ನಾನು ಒಬ್ಬನೇ ಶಾಂತಿಯುತವಾದಂಥ ಒಂದು ಸಾತ್ವಿಕ ಪ್ರತಿಭಟನೆ. ಇನ್ನೇನು ಮಾಡ್ಲಿಕ್ಕಾಗಲ್ಲ ನನಗೆ, ಯಾರ್ಯಾರ ಹತ್ರ ದಮ್ಮೆ ಹಾಕೊಂಡಾಯ್ತು. ಇನ್ನು ಸಾತ್ವಿಕ ಪ್ರತಿಭಟನೆ ಉಡುಪಿ ಜಿಲ್ಲೆಯಲ್ಲಿ ಅಧಿಕಾರಿಗಳು, ಇನ್ನು ಶಾಸಕರು ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರೇ ಸುಪ್ರೀಂ ಈ ಜಿಲ್ಲೆಯಲ್ಲಿ. ಬೇರೆ ಯಾರು ಜಿಲ್ಲಾಧಿಕಾರಿಗಳು ಇವರಿಗೆಲ್ಲ ಎಷ್ಟು ಮನವಿ ಕೊಟ್ಟರು ಏನೂ ಇಲ್ವಾ? ನೋಡೋಣ ಏನಾಯ್ತು. ನಾನು ಕೂತ್ಕೊಂಡಿದ್ದೇನೆ, ಧರಣಿ ಕೂತ್ಕೊಂಡು ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ಕೂತ್ಕೊಂಡು ಅನುಭವ ಇದೆ ನನಗೆ, ನಿಮ್ಗೆ ಗೊತ್ತಿದೆ. ಮರಳಿನ ಆದಿದ್ದಾಗ 8 ದಿವಸ ರಾತ್ರಿ ಹಗಲಲ್ಲೇ ಕೂತ್ಕೊಂಡಿದ್ದೇನೆ. ಅದು ಸಾರ್ವಜನಿಕ ಜನರೊಟ್ಟಿಗೆ ಕಂಡಿದ್ದು, ಇದು ಜನರೊಟ್ಟಿಗಲ್ಲ. ನಾನು ಇಂಡಿವಿಜುವಲ್ ಆಗಿ ರಾತ್ರಿ ಅಲ್ಲ, ಡ್ಯೂಟಿ ಅವರ್ಸಲ್ಲಿ ಎಷ್ಟು ದಿವಸ ಆದರೂ ನನಗೆ ನ್ಯಾಯ ಸಿಗುವವರೆಗೆ, ನ್ಯಾಯ ಅಂದರೆ ಎರಡು ನಿಮ್ಗೆ ಈಗಲೇ ಹೇಳಿಬಿಡ್ತೇನೆ. ಐದರ್ ನನಗೆ ಸಿಂಗಲ್ ಲೇಔಟ್ ಕೊಡಬೇಕು ನ್ಯಾಯಯುತವಾಗಿ, ಕೊಡೋದಿದ್ರೆ ನನಗೆ ಕೊಡೋದಿಲ್ಲ ಅಂತ ರೈಟಿಂಗಲ್ಲಿ ಕೊಡಬೇಕು. ರೈಟಿಂಗಲ್ಲಿ ಕೊಟ್ಟರೆ ನಾನು ನನ್ನ ಧರಣಿ ವಾಪಸ್ ತಗೊಳ್ತೇನೆ, ಮತ್ತು ನಾನು ಕಾನೂನು ಹೋರಾಟ ಪುನಃ ಮಾಡ್ತೇನೆ. ಈಗ ನನ್ನ ಸಮಸ್ಯೆ ಯಾಕೆ ಧರಣಿ ಕೂತ್ಕೊಳ್ಳೋದು, ನೀವು ಅನ್ಸ್ಬೋದು ಯಾಕೆ ಧರಣಿ ಕೂತ್ಕೊಳ್ಳೋದು ಅಂತ. ನನಗೆ ಹಿಂಬರವೂ ಕೊಡೋದಿಲ್ಲ. ಒಂದು ಕೋರ್ಟಿಗೆ ಹೋಗೋಣ, ಒಂದು ಕಮಿಷನ್ ಹತ್ರ ಹೋಗಿ ಮೇಲ್ಮನವಿ ಮಾಡೋಣ ಅಂದರೆ ಸುಮ್ಮನೆ ಶಾಸಕರದ್ದು ಮೊನ್ನೆ ಲೆಟರ್ ಬಂದಾಗಿದೆ, ಇದನ್ನು ಸಭೆಗಿಡಬೇಕು ಅಂತ. ಶಾಸಕರ ಲೆಟರ್ ಬಂದಿದೆ, ನೀವು ಕಮಿಷನ್ ಸಭೆ ಹಿಡಿದ್ರೆ ಏನಾಗ್ತದೆ, ನಿಮ್ಗೆ ಬೇಕಾದ್ರೆ ಸಭೆಯದ್ದು ಇದೊಂದು ನಿಮ್ದು ನಿರ್ಣಯ ಕಾಪಿ ಓದಿ. ಶಾಸಕರು ಹೀಗೆ ಹೇಳಿದ್ರು, ಮುಂದಿನ ಸಭೆ ಮಂಡಿಸಲಾಯಿತು ADC ವರದಿ ಮೇಲೆ. ADC ವರದಿ ಬಂದು ಯಾವುದಿದ್ರು ಕೊಡಿ. ಇದು ನಾಳೆ ಪುನಃ ಈಗೇನಾಯಿತು, 3 months ಕೊಡಬೇಕು ಅಂತ ಹೇಳುವ ಕಾನೂನು ಹೋಯ್ತು ಈಗ.